ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡಿ ಅಂತ ಹೇಳ್ಬಿಟ್ಟು ಫೈನಲಿ ನಿಮಗೋಸ್ಕರ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಿಮ್ಗೆ ಒಂದು ವೀಡಿಯೋ ತೊಗೊಬಂದಿದ್ದೀನಿ. ನೀವು ಯಾವುದೇ ವೀಡಿಯೋ ಕೇಳಿದ್ರು ಕೂಡ ಮಾಡೋಕ್ಕೆ ರೆಡಿಯಾಗಿರ್ತೀನಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತೀರಾ ಆನ್ಸರ್ಸ್ ಮಾಡಿ ಅಂತ. ಆನ್ಸರ್ಸ್ ಆಗಲೇ ಹೇಳಿ ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆನ್ಸರ್ಸ್ ಮಾಡ್ಬೋದು, ಬಟ್ ಟೈಮ್ ಇಲ್ಲ. ಆ ಟೈಮ್ ನನಗೂ ಇಲ್ಲ, ನಿಮಗೂ ಇಲ್ಲ. ಯಾಕೆ ಹೇಳಿ, ನೀವು ನಾನು ಆನ್ಸರ್ಸ್ ಮಾಡಿ ವೀಡಿಯೋ ಹಾಕಿದ್ರೆ ಅವು ಲೆಂತಿ ಇರೋದ್ರಿಂದ ನೀವು ನೋಡಿಕೊಂಡು ಅದನ್ನ ಓದ್ಕೊಳ್ಳೋಷ್ಟೊಳಗೆ ಟೈಮ್ ಮುಗಿದೋಗ್ಬಿಡುತ್ತೆ, ನಾಳೆ ಎಕ್ಸಾಮ್ ಇರೋದ್ರಿಂದ. ಆ ಎಲ್ಲ ಕಮೆಂಟ್ಸ್ಗೂ ಹೇಳ್ತಾ ಇದ್ದೀನಿ, ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬಲ್ಲಿ ಸಿಗ್ತಾ ಇರ್ತವೆ ಬೇರೆ ಬೇರೆ ವೀಡಿಯೋಸು. ಅಂದರೆ ಆನ್ಸರ್ ಸಿಗಲಿಕ್ಕೆ ಅಷ್ಟೇ. ಗೂಗಲಲ್ಲಿ ಆರಾಮಾಗಿ ಸಿಗುತ್ತೆ. KSCV ಬೋರ್ಡ್ ರಿಲೀಸ್ ಮಾಡೋಂಥ ಕೀ ಆನ್ಸರಲ್ಲಿ. ಅಕಸ್ಮಾತ್ ನಿಮ್ಗೆ ಅದೆಲ್ಲ ಕಷ್ಟ ಆದರೆ ನಮ್ಮ ಟೆಲಿಗ್ರಾಮ್ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಜಾಯಿನ್ ಆಗಿ ಅಲ್ಲಿ ಸಿಗುತ್ತೆ ನಿಮಗೆ. ನಾಳೆನೇ ಎಕ್ಸಾಮು, ಫುಲ್ ಮೋಟಿವೇಟೆಡ್ ಆಗಿರಿ. ಇದು ಫೈನಲ್, ನಿಮಗೆ ಫೈನಲ್ ಚಾನ್ಸ್ ಇದೆ. ನಿಮಗೆ ವೆರಿ ಫೈನಲ್, ಅಂದರೆ ಸೆಮಿಫೈನಲ್ ಏನಿಲ್ಲ, ಏನೂ ಇಲ್ಲ. ಇದೆ ಲಾಸ್ಟ್ ಆ್ಯಂಡ್ ಲಾಸ್ಟ್ ಇದು. ಮತ್ತು ನೀವು ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ವರ್ಷ ಸಿದ್ಧರಾಗ್ಬಿಡ್ಬೇಕಾಗುತ್ತೆ ನೀವು. ಅದರಿಂದ ಯಾವುದೇ ಟೆನ್ಷನ್ ಇಲ್ದಂಗೆ ನೀವು ಆರಾಮಾಗಿ ಎಕ್ಸಾಮ್ ಬರೀತೀರಾ. ಈಸಿ ಕ್ವಶನ್ಸ್ ಇರ್ತವೆ. ನಾನು ಏನು ಕ್ವಶನ್ಸ್ ಹೇಳಿದ್ದೀನಿ ಅದೇ ಕ್ವಶನ್ಸೇ ಬರ್ತವೆ. ಯಾಕಂದರೆ ಪ್ರತಿ ವರ್ಷ ನೋಡ್ತಾ ಇರ್ತೀವಿ, ಇದೇ ಕ್ವಶನ್ಸ್ನೇ ಕೇಳ್ತಾ ಇರ್ತಾರೆ. ನೀವು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋದ್ರಿಂದ ಥರ ಅನಿಸುತ್ತೆ, ಬರುತ್ತೋ ಇಲ್ಲ ಅಂತ ಡೌಟ್ ಇರುತ್ತೆ. ಎಕ್ಸಾಮ್ ಬರೆದ್ಮೇಲೆ ನೀವೇ ಹೇಳ್ತೀರಾ ಸರ್ ಇದೇ ಕ್ವಶನ್ಸ್ ಬಂದಿದ್ವು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಯಾವುದೇ ರೀತಿಯ ಆತಂಕ ಪಡಬೇಡಿ. ನೀವು ಎಷ್ಟು ಅಕಸ್ಮಾತ್ ನೀವು ಆತಂಕ ಪಡ್ತಿದ್ರೆ, ಮೋಟಿವೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಪ್ಲೀಸ್ ಡೂ ಮೋಟಿವೇಶ್ನಲ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು. ನೀವು ಫುಲ್ ಸ್ಟ್ರಾಂಗಾಗಿ ಎಕ್ಸಾಮ್ ಬರೆಯೋ ಥರ ಮಾಡೋ ಥರ ನಾನು ವೀಡಿಯೋಸ್ನ ಮಾಡ್ತೀನಿ. ಆ ಛಲ ನಿಮ್ಮಲ್ಲಿಲ್ಲ ಅಂದರೆ ಒಂದು ಕಮೆಂಟಲ್ಲಿ ತಿಳಿಸಿ, ಅದನ್ನು ಮಾಡ್ತೀನಿ ನಾನು. ವ್ಯಾಲ್ಯೂಯೇಷನ್ ಈಸಿಯಾಗಿರುತ್ತೆ ಅಂತ ಕೇಳಿದ್ರಿ. ವ್ಯಾಲ್ಯೂಯೇಷನ್ ಕೂಡ ತುಂಬ ಈಸಿಯಾಗೇ ಮಾಡ್ತಾರೆ, ಲಿಬ್ರಲಾಗಿ ಮಾಡ್ತಾರೆ. ಆರಾಮಾಗಿ ಮಾರ್ಕ್ಸ್ ಕೊಡ್ತಾ ಇರ್ತಾರೆ. 21, 22 ಬಂದರೂ ಪಾಸ್ ಮಾಡ್ತಾರೆ ನಿಮ್ಮನ್ನ. ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ನಿಮ್ಮ ಟಾರ್ಗೆಟ್ ಜಸ್ಟ್ 20 ಅಷ್ಟೇ. 20 ರೀಚ್ ಆಗೋದು ನಿಮ್ಮ ಟಾರ್ಗೆಟ್ ಅಷ್ಟೇ. ಫಸ್ಟ್ ಲ್ಯಾಂಗ್ವೇಜ್ ಆದರೆ ಒಂದು ಅರೌಂಡ್ 25 ಸಾಕು. ಇದೆಲ್ಲ ವೇಸ್ಟ್ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಾತುಗಳು ಮತ್ತೆ ನೆನೆಸ್ಕೋಬೇಕಾಗುತ್ತೆ. ನೀವು ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ, ಅಯ್ಯೋ ಆ ಮಾತು ಕೇಳಿಸ್ಕೋಬೇಕಿತ್ತು, ಆ ವೀಡಿಯೋನ ಕಂಪ್ಲೀಟಾಗಿ ನೋಡಬೇಕಿತ್ತು, ನಾನು ನೋಡ್ತಿದ್ದಕ್ಕೆ ಈ ಥರ ಆಗ್ಬಿಡ್ತಲ್ಲ ಅಂತ ಟೆನ್ಷನ್ ತಗೋಬೇಡಿ. ಅಂತ ಟೆನ್ಷನ್ ಮಾಡ್ಕೊತೀರ. ಆ ಬೇಜಾರು ನೀವು ಮಾಡ್ಕೋಬಾರ್ದು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಲ್ಯಾಂಗ್ವೇಜ್ ನಿಮಗೆ ಈಸಿಯಾಗಿ 35 ಮಾರ್ಕ್ಸು ಕೊಡಿಸೋ ಜವಾಬ್ದಾರಿ ನಂದು. ಈಸಿ, ವೆರಿ ವೆರಿ ಸಿಂಪಲ್. ಇನ್ನು ಯಾವುದೇ ಲೆಸನ್ ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಪೊಯಮ್ ಇರುತ್ತೆ, ಏನೋ ಇರುತ್ತೆ. ಒಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಮ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ತೀನಿ. ಇಷ್ಟೇ ಓದಿ, ನೀವು ಜಾಸ್ತಿ ಓದೋಕ್ಕೆ ಹೋಗಬೇಡಿ. 35 ಮಾರ್ಕ್ಸ್ ಈಸಿ ಅಂದರೆ ಈಸಿ. ಈ ಥರ ತುಂಬ ಎಫರ್ಟ್ಸ್ ಹಾಕಿ ನಾವು ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಒಂದು 7 ಮಿನಿಟ್ಸ್ 10 ಮಿನಿಟ್ಸ್ ವೀಡಿಯೋ ಹಿಂದ್ಗಡೆ ಒಂದು 2-3 ಅವರ್ಸ್ ಎಫರ್ಟ್ಸ್ ಇರುತ್ತೆ. ಅದರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಅದೊಂದು ರಿಕ್ವೆಸ್ಟ್ ಅಷ್ಟೇ. ಪ್ಲೀಸ್ ಒಂದೇ ಒಂದು ಸೆಕೆಂಡ್ ಅಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಒಂದು ಅಪ್ಡೇಟ್ಸ್ ಆಗಲಿ, ನಾನು ಯಾವುದೇ ಒಂದು ವೀಡಿಯೋಸ್ ಮಾಡಿದ್ರೆ ಕೂಡ ನಿಮ್ಗೆ ಮೊದಲೇ ಬಂದು ತಲುಪುತ್ತೆ. ಮತ್ತು ಮತ್ತಷ್ಟು ಜನಕ್ಕೆ ಈ ಒಂದು ವೀಡಿಯೋ ತಲುಪೋ ಒಂದು ಪ್ರಯತ್ನ ಮಾಡುತ್ತೆ. ನಿಮ್ಮ ಥರ ತುಂಬ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿರ್ತಾರಲ್ಲ, ಅವ್ರಿಗೂ ಈ ವಿಡಿಯೋ ತಲುಪಬೇಕಲ್ವ, ಆ ಕಾರಣಕ್ಕಾಗಷ್ಟೇ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ಒಂದು 100 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ವಿತೌಟ್ ಎನಿ ಲೇಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನೀವು ನೋಡ್ತಾ ಇದ್ರಿ, 2023 ಎಕ್ಸಾಮ್ದು ಇದು ಕ್ವಶನ್ ಪೇಪರ್ ಬಂದು. ನೀವು ಫಸ್ಟ್ ಇಂಗ್ಲೀಷ್ ಅಂದಿದ ತಕ್ಷಣ ಅಥವಾ ಲ್ಯಾಂಗ್ವೇಜಸ್ ಅಂದಿದ ತಕ್ಷಣ ಫಸ್ಟ್ ಇಂಪಾರ್ಟೆಂಟ್ ಲೆಟರ್. ಆ ಲೆಟರ್ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಲೆಟರಲ್ಲಿ ನೀವು 5 ಮಾರ್ಕ್ಸ್ ಈಸಿಯಾಗಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ ಕಾರಣಕ್ಕಾಗಿ ಲೆಟರ್ನ ನಾನು ಪ್ರಿಫರ್ ಮಾಡ್ತೀನಿ. ನೀವು ಲೆಟರ್ನ ಯಾವ ರೀತಿ ಬರೀಬೇಕಂದ್ರೆ, ನೀಟಾಗಿ ಚಿತ್ತು ಕಾಟಿರಬಾರ್ದು, ಒಂದು ಚಿತ್ತು ಕಾಟಿರಬಾರ್ದು, ಒಂದೇ ಪೇಜಲ್ಲಿ ಬರೀಬೇಕು. ನೀಟಾಗಿ ಕಾಣಿಸ್ತಾ ಇರಬೇಕು. ಒಂದು ಸ್ಕೇಲ್ ಇಟ್ಟು ನೋಡಿದ್ರೆ ಒಂದು ಲೈನಾಗಿ ಹಂಗೆ ಕಾಣಿಸ್ತಾ ಇರಬೇಕು. ಆಗ ಆ ರೀತಿ ಬರೆದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಕೊಡ್ತಾರೆ. ಆ 5 ಮಾರ್ಕ್ಸ್ ನಿಮ್ಗೆ ಬೇಕಂದರೆ ಅದೇ ಫಾರ್ಮೆಟಲ್ಲೇ ಬರೀಬೇಕಾಗ್ತೈತಾ. ಒಂದು ಕಡೆಯಿಂದ ಫ್ರಮ್ ಆಗಿರ್ಬೋದು, ಟು ಆಗಿರ್ಬೋದು, ಡೇಟು, ನೆಕ್ಸ್ಟ್ ಸಬ್ಜೆಕ್ಟು, ಥ್ಯಾಂಕ್ ಯು ಬರೀತೀರಾ, ಯುವರ್ಸ್ ಫೇತ್ಫುಲಿ ಅಂತ ಬರೆದು ನಿಮ್ಮ ಸೈನ್ ಒಂದು ಹಾಕ್ತೀರಾ. ಅಲ್ಲಿ ಏನು ಹೆಸರು ಕೊಟ್ಟರೋ ಅದೇ ಬರೀರಿ. ಮತ್ತು ನೀವು ಅಫಿಷಿಯಲ್ ಲೆಟರ್ನೇ ಬರೆಯೋಕ್ಕೆ ಪ್ರಯತ್ನ ಮಾಡಿ, ಪೇರೆಂಟ್ಸ್ ಬರೆಯೋದು ಬರೀಬೇಡಿ. ನೆಕ್ಸ್ಟು ಎಸ್ಸೆ ಕೂಡ ತುಂಬ ಈಸಿಯಾಗಿ ನೀವು 5 ಮಾರ್ಕ್ಸ್ ತೊಗೋಬೋದು. ಜಸ್ಟ್ ನಾಲೆಡ್ಜ್, ನಿಮ್ಮೊಂದು ಲ್ಯಾಂಗ್ವೇಜ್ ನಾಲೆಡ್ಜ್ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಮಾತ್ರನೇ ಎಸ್ಸೆನ ಕೊಟ್ಟಿರೋದು. ಅದು ಜಸ್ಟ್ 18 to 20 ಸೆಂಟೆನ್ಸ್ ಬರೀಬೇಕು. ನೆಕ್ಸ್ಟ್ ಬಂದು ಪ್ಯಾಸೇಜ್, ವೆರಿ ವೆರಿ ಈಸಿ ಪ್ಯಾಸೇಜ್. ಕ್ವಶನಲ್ಲಿರುತ್ತೆ, ಆನ್ಸರಲ್ಲಿರುತ್ತೆ. ಜಸ್ಟ್ ನೀವು ಹುಡ್ಕೊಂಡು ಬರೆಯೋದು ಮಾತ್ರ ನಿಮ್ಮೊಂದು ಕೆಲಸ ಅಷ್ಟೇ. ನಿಮ್ಮ ಕಣ್ಣು ಕಾಣಿಸಿದ್ರೆ ಸಾಕು, 4 ಮಾರ್ಕ್ಸ್ ತೊಗೋಬೋದು. ನಿಮಗೆ ಜಸ್ಟ್ ಇದು ಕಣ್ಣು ಟೆಸ್ಟ್ ಅಷ್ಟೇ. ನಿಮ್ಮ ಕಣ್ಣು ಚೆನ್ನಾಗಿ ವರ್ಕ್ ಆಗ್ತಿದೆಯಲ್ಲ ಟೆಸ್ಟ್ ಮಾಡಲಿಕ್ಕೆ 4 ಮಾರ್ಕ್ಸ್ ಆಯಿತಾ. ಆ 4 ಮಾರ್ಕ್ಸ್ ನಿಮ್ಗೆ ಬೇಕಂದ್ರೆ ನೀಟಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಆನ್ಸರ್ನ ಅಲ್ಲಿ ನಿಮ್ಮ ಮಧ್ಯದಲ್ಲಿರುತ್ತೆ, ಅದು ಎಲ್ಲಾದರೂ ಇರ್ಬೋದು, ಅದು ಹೇಳೋಕ್ಕಾಗೋದಿಲ್ಲ. ಒಂದೊಂದು ಫಸ್ಟ್ ಕ್ವಶನ್ಗೆ ಸ್ಟಾರ್ಟಿಂಗಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಸಲ ನಿಮ್ಮನ್ನ ಕನ್ಫ್ಯೂಸ್ ಮಾಡೋಕೆ ಆ ಥರ ಕೊಡ್ತಾರೆ. ನೆಕ್ಸ್ಟ್ ಬಂದು 8 ಸೆಂಟೆನ್ಸಸ್ಸು 4 ಮಾರ್ಕ್ಸು.
ಇವು ಸಮ್ಮರೀಸ್ ಇದ್ದಾಗೆ ನೀವು 8 ಸೆಂಟೆನ್ಸಸ್ 10 ಸೆಂಟೆನ್ಸ್ ನೋಡ್ಕೊಂಡ್ರೆ ಅದು ಈಸಿಯಾಗಿ ನೀವು 3 ಕ್ವಶನ್ಸ್ ಇದೆ. 3ಯಲ್ಲಿ ನೀವು 2 ಬರೆಯೋಕ್ಕಾಗೋದಿಲ್ವಾ, 2 ಬರೆದ್ರೆ 8 ಮಾರ್ಕ್ಸ್, 8 ಮಾರ್ಕ್ಸ್ ಅದೊಂದು 14 ಮಾರ್ಕ್ಸ್, 8 + 14 ಎಷ್ಟಾಯಿತು 22 ಆಯಿತು. ಇಲ್ಲಿ 22 ಮಾರ್ಕ್ಸ್ ಬಂದವು. ಇನ್ನು ಜಸ್ಟ್ ಎಷ್ಟು ಬೇಕು, ಇನ್ನು 13 ಮಾರ್ಕ್ಸ್ ಬೇಕು. ಇಲ್ಲಿ ಎಷ್ಟಾಯಿತು 22 ಮಾರ್ಕ್ಸ್ ಆಯಿತು. ನೀವು ಈಸಿಯಾಗಿ ನೀಟಾಗಿ ನೋಡ್ಕೊಂಡಿರಿ. 2 ಕ್ವಶನ್ ಫಿಕ್ಸ್ ಆಗಿರ್ತವೆ. ಅದೇ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ 2 ಕ್ವಶನ್ಸ್ ಈಸಿಯಾಗಿ ನೀವು 8 ಮಾರ್ಕ್ಸ್ ಪಡ್ಕೋಬೋದಾಗಿರುತ್ತೆ. ಅದರಿಂದಾಗಿ ಇನ್ನು ಎಲ್ಲೂ ಮಿಸ್ ಮಾಡಬೇಡಿ. ಈ ಕ್ವಶನ್ ಮಾತ್ರ ಪಕ್ಕಾ ಪ್ರಾಕ್ಟೀಸ್ ಮಾಡಿಬಿಡಿ. ನೆಕ್ಸ್ಟ್ ಬಂದು ಕೋಟ್ ಫ್ರಮ್ ಮೆಮೊರಿ ಅಂದರೆ ಮೆಮೊರೈಸೇಷನ್ ಪೊಯಮ್ ಕೇಳ್ತಾರೆ. 2 ಚಾಯ್ಸ್ ಇರ್ತವೆ, ನೀವು ಒಂದು ಬರಿಬೇಕಾಗಿರುತ್ತೆ. 4 ಮಾರ್ಕ್ಸು, 4 ಲೈನ್ಸು 4 ಮಾರ್ಕ್ಸ್, 1 ಲೈನ್ಗೆ 1 ಮಾರ್ಕ್ಸು. ಈಸಿಯಾಗಿ ನಿಮಗೆ ಫಸ್ಟಿಂದ ನಿಮ್ಗೆ ಪ್ರಿಪೇರ್ ಮಾಡ್ತಾ ಬಂದಿರ್ತಾರೆ ನಿಮ್ಮ ಸ್ಕೂಲ್ಸಲ್ಲಿ ಮೆಮೊರೈಸೇಷನ್ ಪೊಯಮ್ಸ್ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ 26 ಮಾರ್ಕ್ಸ್ ಆಯಿತು. ನೆಕ್ಸ್ಟು 2 ಮಾರ್ಕ್ಸ್ ಈಸಿಯಾಗಿ ಪಡ್ಕೋಬೋದು. ಯಾವುದಪ್ಪ ಅಂದರೆ ಅನದರ್ 2 ಡಿಗ್ರೀಸಲ್ಲಿ ನೀವು ಆನ್ಸರ್ ಬರೀಬೇಕಾಗಿರುತ್ತೆ. ಒಂದು ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ಮತ್ತೊಂದು 2 ಡಿಗ್ರೀಸ್ ಇರ್ತಾವಲ್ವ, ಆ ಒಂದು ಡಿಗ್ರಿಯಲ್ಲಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ 2ಕ್ಕೂ. ನೆಕ್ಸ್ಟು 4 ಮಾರ್ಕ್ಸು ತೊಗೋಬೋದು. ಅದರಲ್ಲಿ ಈ 4th ವರ್ಡ್ ಬರೆದು ಮತ್ತು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತಿದೆ, ಅಲ್ಲಿ ಏನು ಹೇಳಿರ್ತಾರೆ ಅದನ್ನು ಮಾಡಬೇಕಾಗಿರುತ್ತೆ. 3 ಮಾರ್ಕ್ಸು. ಈ 3 ಮಾರ್ಕ್ಸು + 4 ಮಾರ್ಕ್ಸ್ 7 ಮಾರ್ಕ್ಸು. ಇಷ್ಟು ಮಾಡಿದ್ರೆ ನಿಮ್ಗೆ 35 ಮಾರ್ಕ್ಸ್ ಮುಗೀತು ಕಂಪ್ಲೀಟ್. ನಿಮ್ಗೆ ಇನ್ನೂ ಬೇಕು ಅಂದರೆ ಇವೆಲ್ಲ ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಲ್ಲ, ಈ 2 ಮಾರ್ಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಆಗಿರ್ಬೋದು, ಅದರಲ್ಲಿ ನೀವು ಗೊತ್ತಿರೋ ಬರ್ಕೊಂಡ್ರೆ 35 ಮಾರ್ಕ್ಸ್ ಆಲ್ರೆಡಿ ಬಂದಿರುತ್ತೆ. ಎಷ್ಟು ಬೇಕೋ ಅಷ್ಟು, ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬಂದೈತೆ. ಇನ್ನೂ ಬೇಕಂದರೆ ಅಲ್ಲಿ ಪ್ರಯತ್ನ ಮಾಡ್ಬೋದು. ನೀವು 30 ಮಾರ್ಕ್ಸ್ ಪಡ್ಕೊಂಡ್ರು ಪಾಸ್ ಮಾಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಇನ್ನು ನಿಮಗೆ ಮುಖ್ಯವಾಗಿದ್ದೇನೈತೆ MCQs ಇದೆ. ನಿಮಗೆ MCQs 6 ಕ್ವಶನ್ಸ್ ಇರ್ತವೆ. ನೀವು ಈಸಿಯಾಗಿ 2 to 3 ಕ್ವಶನ್ಸ್ನ ನಿಮ್ಗೇನೂ ಗೊತ್ತಿಲ್ಲ ಅಂದರೂ ಕೂಡ ಆನ್ಸರ್ ಮಾಡ್ಬೋದು. ಹೆಂಗೆ ಆ ಟ್ರಿಕ್ಸ್ ಏನು ಅಂತಂದರೆ, ಫಸ್ಟ್ ಟ್ರಿಕ್ ಬಂದು ವೆರಿ ಜೋಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅದು ಒಂಥರ ನೀವು ತುಂಬ ಟ್ಯಾಲೆಂಟೆಡ್ ಇರೋದ್ರಿಂದ ನೀವು ಮಾಡ್ತೀರಾ ಆ ಕೆಲಸನ. ಕಾಪಿ ಹೊಡೆಯೋದು ಅಂತ ಹೇಳ್ತೀವಲ್ಲ ಅದು. ನೀವು ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲಾದ್ರೂ ನಿಮ್ಗೆ ಗೊತ್ತಾದರೆ ABC ಅಂತ, ಆ ABCನೇ ಹಾಕೋಬಿಡಿ. ನಿಮಗೆ ಫಸ್ಟು ಖಾಲಿ ಬಿಡಬೇಕು, ಅದು ಫಸ್ಟ್ ಮೇಯ್ನ್ ಥಿಂಗು. MCQsನ ಫಸ್ಟ್ ಆನ್ಸರ್ ಮಾಡೋಕ್ಕೆ ಹೋಗ್ಬೇಡಿ. 6 ಕ್ವಶನ್ಸ್ ಸ್ಟಾರ್ಟಿಂಗ್ ಕ್ವಶನ್ಸ್ನ ಆನ್ಸರ್ ಮಾಡಲಿಕ್ಕೆ ಹೋಗ್ಬೇಡಿ. ಅವಂಗೆ ಫಸ್ಟ್ ಖಾಲಿ ಬಿಟ್ಬಿಡಿ. ನನಗೆ ಗೊತ್ತು ಹಂಗೆ ಹಿಂಗೆ ಅಂತ ಫಸ್ಟ್ ಸ್ಟ್ರಾಂಗ್ ಬರೆದ್ಬಿಟ್ಟು ಮತ್ತು ಚಿತ್ರ ಕಟ್ ಮಾಡಿಬಿಟ್ರೆ ಫಸ್ಟ್ ಪೇಜಲ್ಲೇ ಇಂಪ್ರೆಸ್ ಆಗೋದಿಲ್ಲ ವ್ಯಾಲ್ಯುವೇಟರು. ಇವ್ನು ಕಾಪಿ ಹೊಡೆದೇನಂತ ಅವ್ರು ಕನ್ಫರ್ಮ್ ಆಗಿಬಿಡ್ತದು. ನೀವು ಬ್ಯಾಟ್ರಿ ಯಾಕೆ ತೋರಿಸ್ದಂಗೆ ಅವ್ರಿಗೆ, ಇಲ್ಲಿ ನೋಡಿ ನಾ ಇಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನೀವು ಬ್ಯಾಟ್ರಿ ಯಾಕೆ ಅವ್ರಿಗೆ ತೋರಿಸ್ದಂಗೆ ಇರುತ್ತೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲೇ ಖಾಲಿ ಬಿಟ್ಬಿಡಿ. ಚಿತ್ತು ಕಾಟ್ ಕೂಡ ಮಾಡೋಕ್ಕೆ ಹೋಗಬೇಡಿ ಆನ್ಸರ್ನ. ಹಿಂಗೆ ಕರೆಕ್ಟಾಗಿ ಪಕ್ಕ ಗೊತ್ತಿದ್ರೆ ಮಾತ್ರನೇ ಮಾಡಿ MCQsಲ್ಲಿ ವೆರಿ ಕೇರ್ಫುಲ್ಲಾಗಿರಬೇಕು. 6 MCQs ನೀವು 6 ಕರೆಕ್ಟ್ ಆಯ್ತು ಅಂದ್ಕೊಳ್ಳಿ. ಅಕಸ್ಮಾತ್ 6 ಕರೆಕ್ಟ್ ಆಗಿದೆ ಅಂದರೆ ನಿಮ್ಮ ಮಾರ್ಕ್ಸ್ 100% ನೀವು ಪಾಸು. ಆರಾಮಾಗಿ ನಿಮ್ಮ ಸ್ಕೋರ್ ತುಂಬ ಪಾಸಿಂಗ್ ಮಾರ್ಕ್ಸ್ಗಿಂತ ಸ್ವಲ್ಪ ಮುಂದೆನೇ ಇರುತ್ತೆ. ಯಾಕೆ ಹೇಳಿ, ಫಸ್ಟ್ಗೆ 6 ಕ್ವಶನ್ ನೀವು ರೈಟ್ ಮಾಡಿದ್ದೀರ ಅಂದರೆ ನೀವು ಸ್ವಲ್ಪ ಟ್ಯಾಲೆಂಟೆಡ್ ಇದ್ದೀರಾ ಅಂತ ಅವ್ರ ಮೈಂಡಲ್ಲಿ ಬರುತ್ತೆ. ಫಸ್ಟ್ ನಿಮ್ಮ ಪೇಪರ್ನ ಕರೆಕ್ಷನ್ ಮಾಡೋರ ಮೈಂಡಲ್ಲಿ ನಿಮ್ಮ ಸ್ಕೋರ್ ಫೆಚ್ ಆಗಬೇಕು ಅಂದರೆ ನೀವು 100% ಈ ಕೆಲಸ ಮಾಡಲೇಬೇಕು. ನೀವು ಈ ಕೆಲಸ ಮಾಡಿಲ್ಲ ಅಂತಂದರೆ ನೀವು ಸ್ಕೋರ್ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋ ಚಾನ್ಸ್ ತುಂಬ ಕಡಿಮೆ. ಯಾಕಂದರೆ 3ನೇ ಎಕ್ಸಾಮ್ ಅದು ಸಿಂಪತಿ ಮೇಲೆ ಹಾಕ್ತಾರೆ. ಆ ಸಿಂಪತಿ ಜೊತೆಗೆ ಈ ಪ್ಲ್ಯಾನ್ ವರ್ಕೌಟ್ ಆಗಿಬಿಟ್ರೆ ನಿಮ್ಮ ಸ್ಕೋರ್ 100% ಹೇಳಿದ್ನಲ್ಲ ಪಾಸ್ ಆಗಿಬಿಡ್ತೀರ ಈಸಿಯಾಗಿ. ವೆರಿ ವೆರಿ ಸಿಂಪಲ್. ದಿಸ್ ಈಸ್ ದ ಟೆಕ್ನಿಕ್ ಫಾರ್ ದಟ್. ಅದೇ ಹೇಳ್ತೀವಲ್ಲ, ನಿಮ್ಗೇನು ಗೊತ್ತಿರೋದಿಲ್ಲ. ಸ್ವಲ್ಪ ಜನ ನಿಮ್ಮ ಫ್ರೆಂಡ್ ಇರ್ತಾನೆ, ಅವ್ನು ಫೇಲ್ ಸ್ಟೂಡೆಂಟ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಆದರೂ ಅವ್ನು ಪಾಸ್ ಆಗಿರ್ತಾನೆ. ನೀವು ಫುಲ್ ಜಂಬ ಹಾಕೊಚ್ಕೊಂಡಿರ್ತೀರಿ, ನಾನು ಹಂಗೆ ಅದು ಬರುತ್ತೆ ಇದು ಬರುತ್ತೆ ಅಂತ. ಆದರೆ ನೀವು ನೋಡಿದ್ರೆ ಫೇಲ್ ಆಗಿರ್ತೀರಿ. ಏನು ಕಾರಣ ಅಂದರೆ ಇದೇ ಕಾರಣ. ಅವನಿಗೆ ಗೊತ್ತಿರೋದು ಒಂದು ಕ್ವಶನ್ನೇ ಆಗಲಿ ಅದನ್ನು ನೀಟಾಗಿ ಬರೀತಾನೆ. ನೀವು ತಿಳ್ಕೊಂಡಿರೋದು 10 ಕ್ವಶನ್ ಆದರೂ ಕೂಡ ಚಿತ್ತು ಕಾಟ್ ಮಾಡಿ ಹಂಗೆ ಹಿಂಗೆ ಅವ್ರನ್ನ ಇಂಪ್ರೆಸ್ ಮಾಡ್ದಂಗೆ ಬರೆದು ಬಿಡ್ತೀರ. ಆವಾಗ ಅವ್ರು ಏನು ಮಾಡ್ತಾರೆ, ನಿಮ್ಮ ಆನ್ಸರ್ ಪೇಪರ್ನ ಕರೆಕ್ಟಾಗಿ ವ್ಯಾಲ್ಯೂ ಮಾಡಲ್ಲ, ನಿಮ್ಮ ಮಾರ್ಕ್ಸ್ ಹೋಗ್ತಾ ಇರ್ತಾವಷ್ಟೇ. ಸೆಕೆಂಡ್ ಟ್ರಿಕ್ ಬಂದು ಹೇಳೋದಲ್ಲ, ನಿಮಗೇನು ಗೊತ್ತಾಗಿಲ್ಲ, ಫೈನಲ್ ಸ್ಟೇಜಲ್ಲಿ ಇದ್ದೀರಾ, ಜಾಸ್ತಿ ಇನ್ನೊಂದು 5 ಮಿನಿಟ್ಸ್ ಇದೆ ಎಕ್ಸಾಮ್ ಮುಗಿಲಿಕ್ಕೆ ಅನ್ನೋ ಟೈಮಲ್ಲಿ MCQs ಬರ್ದಿಲ್ಲ ಅಂದರೆ ಎಲ್ಲದಕ್ಕೂ ಒಂದೇ ಆಪ್ಷನ್ ಬರ್ಕೊಂಡೋಗಿ. ಫಸ್ಟ್ ಬರೆದಿದ್ರೆ ಎಲ್ಲದಕ್ಕೂ ಅದೇ ಆಪ್ಷನ್ನೇ ಬರೀರಿ. ಅದರಿಂದ ನಿಮ್ಗೆ ಒಂದು 2 to 3 ಕ್ವಶನ್ ರೈಟ್ ಆಗೋ ಚಾನ್ಸ್ ತುಂಬ ಇದೆ. ಹಾಗೆ ಮಾಡೋದ್ರಿಂದ ನೀವು ಈಸಿಯಾಗಿ ನಿಮ್ಗೇನು ಗೊತ್ತಿಲ್ಲ ಅಂದ್ರೆ 3 ಮಾರ್ಕ್ಸ್ ತೊಗೊಬಿಡ್ತೀರ. MCQsಗೆ ಇವೇ ಟ್ರಿಕ್ಸು. ಕಾಪಿ ಹೊಡಿಬೇಕು ಅಂತ ವೀಡಿಯೋ ನಮ್ಮ ಒಂದು ಚಾನಲಲ್ಲಿದೆ. ಆ ವಿಡಿಯೋ ಕೂಡ ನೀವು ಕಾಪಿ ಹೊಡಿಬೋದಾ ಇಲ್ಲ ಅಂತ ಅದನ್ನು ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಕಾಪಿ ಹೊಡಿಬೋದಾ ಇಲ್ಲ ಅಂತ. ನಿಮಗೆ ಇನ್ನೂ ಯಾವುದೇ ಥರದ ಲ್ಯಾಂಗ್ವೇಜಸ್ ಆಗಿರ್ಬೋದು, ಇನ್ನು ಯಾವುದೇ ಕೋರ್ ಸಬ್ಜೆಕ್ಟ್ಸ್ನ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ. ಅದನ್ನು ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಲಾಸ್ಟ್ ಫೈನಲ್ ಡೇ, ದಿಸ್ ಈಸ್ ದ ಫೈನಲ್ ಡೇ ಫಾರ್ ಯು. ನಾಳೆನೇ ಎಕ್ಸಾಮು, ನೀವು ಈಸಿಯಾಗಿ ಎಕ್ಸಾಮ್ ನಡೆದೋಗುತ್ತೆ. ಏನು ಟೆನ್ಷನ್ ತೊಗೋಬೇಡಿ. 7 days ನಿಮ್ದಲ್ಲ ಅಂದ್ಕೊಬೇಡಿ. ನಿಮ್ಮ ಮೈಂಡ್ನ ಹೆಂಗೆ ಓಡಿಸ್ಬೇಕು ಅಂದರೆ ಆ ಟೈಮಿಗೆ ಕುದುರೆ ಥರ ಓಡ್ತಾ ಇರ್ಬೇಕು ನಿಮ್ಮ ಮೈಂಡ್. ಇನ್ನು ಅದರ್ ಥಿಂಕಿಂಗ್ ಏನು ಇರಲೇಬಾರ್ದು. ಅದರ್ ಥಿಂಕಿಂಗ್ ಇತ್ತಂದರೆ ನೀವು ಈ ಎಕ್ಸಾಮ್ ಚೆನ್ನಾಗಾಗೋದಿಲ್ಲ. ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತಂದರೆ ನಿಮ್ಮ ಮಾರ್ಕ್ಸ್ ಬರೋದಿಲ್ಲ. ಮಾರ್ಕ್ಸ್ ಬಂದಿಲ್ಲ ಅಂದರೆ ಫೇಲ್ ಆಗ್ತೀರಾ, ಮತ್ತು ಮುಂದಿನ ವರ್ಷ ಬರೀಬೇಕಾಗಿರುತ್ತೆ. ಅದೇನೋ ನೋಡೋಣ ಮುಂದೆ ಪ್ಲ್ಯಾನ್ ಏನಿದೆ ಗೌರ್ಮೆಂಟ್ದು ಅಂತ.
ಅದೇನಾದರೂ ಅಫಿಷಿಯಲ್ ನೋಟಿಫಿಕೇಶನ್ ಬಂದರೆ ಅದು ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವೆಲ್ಲರೂ ನಿಮ್ಗೆ ತಲುಪಬೇಕು ಅಂದರೆ ಹೇಳಿದ್ನಲ್ಲಾಗಲೇ ಸಬ್ಸ್ಕ್ರೈಬ್, ಜಸ್ಟ್ ಸಿಂಗಲ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈಸಿಯಾಗಿ ನಿಮಗೆಲ್ಲ ನೋಟಿಫಿಕೇಶನ್ ಬಂದು ತಲುಪುತ್ತೆ. ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ವೀಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಒಂದು ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ ಪಾಪ. ಮತ್ತು ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಒಂದು 100 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.